ಈಗ ನಾವು ಭೀಮಾ ತೀರದಲ್ಲೇ ತೊಗೊಂಡು ಬರ್ತಂದರೆ ವೈ ಭೀಮಾ ತೀರ ಹ್ಯಾಸ್ ಬಿಕಮ್ ಸಚ್ ಎ ದಿಸ್ಟಿಂಗ್ ಅಂತ ಹೇಳಿದೆ. ಅಲ್ಲ ರಕ್ತದ ಕೋಡಿ ಹರಿತಲ್ಲ ಯಾಕೆ ಅಂತ ಹೇಳಿದೆ. ನೀರಿನ ಜೊತೆಯಲ್ಲಿ ರಕ್ತನೂ ಹೋಗ್ತಾ ಇರುತ್ತಲ್ಲ ಅಂತ ಹೇಳಿದೆ. ಆಗ ನಾವು ಎಸ್ಟಿಮೇಟ್ ಮಾಡಬೇಕಾಗಿತ್ತಪ್ಪ. ಇದನ್ನು ರಾಜಕೀಯದವರು ಆಗಲಿ ನಮ್ಮ ವಿದ್ಯಾವಂತರು ಯಾರು ಸಂಸ್ಕೃತಿ ಹೊಂದರು ಅವರೆಲ್ಲ ಬಂದಿದೆ, ನಾವು ಒಂದು ಗೂಡ್ಕೊಂಡಿದ್ದೆ, ಸುಮಾರು 8 ದಿವಸ ಕ್ಯಾಂಪ್ ಮಾಡಿದ್ದೆ, ಎಲ್ಲರಿಗೂ ಕರೆಸಿದ್ದೆ, ಹಳ್ಳಿಗಳಲ್ಲೂ ಕರೆಸಿದೆ. ಇದ್ಯಾಕಪ್ಪ ಹಳ್ಳಿನಲ್ಲಿ ಯಾರಪ್ಪ ಇದ್ದಾರೆ, ಏನು ಮಾಡ್ತಾರೆ ಅಂತ ಹೇಳಿದ್ರು ವಿಷಯ ಸಂಗ್ರಹಿಸಿ ನಾವು ಅವ್ರಿಗೆ ಒಳ್ಳೆ ಒಮ್ಮತದಿಂದ ಅವ್ರಿಗೆ ಇದು ಮಾಡಿದ್ರೆ ಇದೆಲ್ಲ ಕಡಿಮೆ ಆಗುತ್ತೆ ಸರ್. ಜನ ಪಬ್ಲಿಕ್ ಏನು ಮಾಡ್ತಾರೆ, ಅವ್ನಿಗೆ ಹಿಡಿದು ಕೊಲ್ಲಬೇಕಾಗಿತ್ತು. ಯಾರಿಗೆ, ಭಾಗಪ್ಪನಿಗಾಗಲಿ ಯಾರಿಗಾನಾಗಲಿ, ಅವ್ರು ಯಾರು ಮಾಡೋದಿಲ್ಲ ಅವನಿಗೆ. ಹೌದಾ? ಈಗ ವೀರಪ್ಪನಿಗೆ ಅವನಿಗೆ ಗುಡಿ ಹತ್ತ ಮತ್ತು ಬೇರೆ ಇದರಲ್ಲಿ ಎಲ್ಲ ಗೊತ್ತಿತ್ತು, ಆದರೆ ಹಣ ಕೊಡ್ತಾ ಇದ್ದ. ಅವ್ರು ಯಾರನ್ನ ಹೇಳಿದ್ರೆ ಬಂದಿದೆ ಭಾಯ್ಡ್ ಅಂತ ಹೇಳಿದ್ರೆ ಹೊಡೆದಾಗ್ತಾ ಇದ್ದ. ಬಟ್ ವೆರಿ ದ ಕ್ವಶನ್ ಆಫ್ ದಿಸ್ ಥಿಂಗ್ ಯಾವುದು, ಭಾಗಪ್ಪಂದು ಅವನು ಹಾಗೇನಂತ ನಟೋರಿಯಸ್ ಇದೇನಿದೆಲ್ಲ, ಬಟ್ ಆ ಊರುಗಳ ಹತ್ತಿರದ ಊರುಗಳಲ್ಲಿ ಸ್ವಲ್ಪ ನಟೋರಿಯಸ್ ಆಗಿ ಅವನ ಆಕ್ಟಿವಿಟೀಸ್ ಮಾಡ್ತಾ ಇದ್ದ, ಹೊಡೆಯೋದು ಬಡಿಯೋದು ಇದು ಮಾಡೋದು. ಬಟ್ ವೆರಿ ವೆರಿ ಸ್ಟ್ಯಾಂಡ್ಸ್ ಬಿಕಾಸ್ ಇದು ನಮ್ಮ ಪೊಲೀಸ್ ಇಲಾಖೆಗೆ ಗೊತ್ತಿರುತ್ತೆ. ಅಪಾರ್ಟ್ ಫ್ರಮ್ ಪೊಲೀಸ್ ಇಲಾಖೆ ಬೇರೆ ಇಲಾಖೆಯನ್ನು ಸುಮ್ಮನೆ ಕೂತ್ಕೊಂಡಿರುತ್ತಾ? ಅಯ್ಯೋ ಕೇರ್ ಮಾಡ್ತೀವ ಸರ್, ನೀವೆಲ್ಲಿ ಸರ್, ರಾತ್ರಿ ಹೊತ್ತು ಒಬ್ಬನೇ ಕೂತ್ಕೊಂಡಿರ್ತೀನಿ ಸರ್, ಅಲ್ಲೇ ಹೊರಗಡೆ ಅದು ಪಡ್ಸಾಲೆ ಅಂತ ಹಾಕಿರ್ತಾರಲ್ಲ, ಅಲ್ಲಿ ಕೂತ್ಕೊಂಡಿರ್ತೀರಿ, ಲೈಟ್ ಗೀಟ್ ಎಲ್ಲ ಹಾಕೊಂಡು. ಯಾರು ಧೈರ್ಯ ಬೇಕು ಸರ್ ಅದಕ್ಕೆ? ಆ ಮುಂದ್ಗಡೆ ಬೋರ್ಡ್ ಬರ್ದೆ, ಏನು ಬೋರ್ಡ್ಗೆ ಅದು ಬೆಲೆ ಇಲ್ವಾ? ನನ್ನ ಹೆಸರು ಬರ್ದಿದ್ದೇನೆ, ಸಹಾಯಕ ಪೊಲೀಸ್ ಕಮಿಷನರ್ ರಿಟೈರ್ಡ್ ಬೆಂಗಳೂರು ಅಂತ ಹೇಳಿದೆ ಬರ್ದಿದ್ದೀನಿ. ಎಷ್ಟೋ ಇದು ಮಾಡಿದ್ರೆ ಅದೆಷ್ಟೋ ಒಂದು ಭಯ, ಒಂದು ವಾತಾವರಣ ಆಗುತ್ತೆ. ರಾತ್ರಿ ಹೊತ್ತು ವೆಹಿಕಲ್ 2 ವೀಲರ್ಸು ಎಲ್ಲ ಹೋಗ್ತವೆ. ಇದು ಏನಪ್ಪ ಅಲ್ಲಿ ಭೀಮಾರಿವರಲ್ಲಿ ಈ ಮರಳಾರ ಲಾರಿನವರು ಮತ್ತು ಗಾಡಿನವರು ಹೋಗ್ತಾರೆ. ಆ ಗಾಡಿನವರು ಹೋಗೋದಕ್ಕೆ ಇವ್ರೇನು ಮಾಡ್ತಾರೆ, ನಮ್ಮ ಪೊಲೀಸ್ನವರು ಬೇರೆ ಒಂದು ಅಧಿಕಾರಿಗಳು ಅವ್ರು ಬಂದಿದ್ದೆ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಬಂದ್ಬಿಟ್ಟಿರ್ತಾರೆ. ಯಾಕಪ್ಪ ನೀನು ಇಲ್ಲಿ ಬಂದೆ ಅಂತ ಹೇಳಿ, ಸಾರಿ ಅಯ್ಯೋ ಅವ್ರು ಹೊಡೆದಾಕ್ಬಿಡ್ತಾರೆ ಸರ್, ಇಲ್ಲದ್ರೆ ನಮಗೆ ನೋಡಿದ್ರೆ ನಾವು ಇನ್ಫಾರ್ಮೇಷನ್ ಕೊಡ್ತೇವೆ ಅಂತೇಳಿ. ಎಲ್ಲ ಹೋಗಿದೆ, ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೇವೆ. ನಮ್ಮ ತೋಟದಿಂದ ಹೋಗಿ ನೀವು ನಮ್ಮ ತೋಟ ಒಂದು ಇದು ಬೇಕಾ ಏನೋ, ನಾವು ಇಟ್ ಕೆನಾಟ್ ಬಿ. ಹೀಗೆಲ್ಲ ಮಾಡಬೇಕು ಸರ್. ಯಾರು ಮಾಡ್ತಾರೆ ಸರ್? ಈಗ ಅವನದು ಮರ್ಡರ್ ಆಯಿತು, ಈಗ ಇವಂದು ಮರ್ಡರ್ ಆಯಿತು. ಯಾವಾಗ ಪ್ರಕಾಶ್ ಅಲಿಯಾಸ್ ಬಿಟ್ಟೋಗಿ ಇವನ್ ಕಡೆಯವ್ರು ಭಾಗಪ್ಪನ ಕಡೆಯವ್ರು ಮಾಡಿರ್ತಾರೋ, ಈಗ ಅವನ ಕಡೆಯವ್ರಿಗೆ ಮತ್ತೆ ಹೀಗೆ ಸರಪಳಿ ಇರುತ್ತೆ. ರವಿ ಬೆಳಗೆರೆ ಅವರು ಈಸ್ ಎ ರಿಪೋರ್ಟರ್. ಅವರು ಸ್ಟೋರಿಯಲ್ಲಿ ಅವರು ಏನು ಸರ್, ನಾಟ್ ಓನ್ಲಿ ಇದು ಅದು ಭೀಮಾ ತೀರದಲ್ಲಿ ಒಂದು ಬರೆದ ಬುಕ್ ಅಲ್ಲ, ಅವರು ನಕ್ಸಲೈಟ್ಸ್ ಬಗ್ಗೆ ಸೀತಾರಾಮ್ ಅಂತ ಇದ್ದ, ಅವನು ಆಂಧ್ರದಲ್ಲಿ ಕಾಡಲ್ಲಿ ಇರ್ತಾ ಇದ್ದ. ಆ ಕಾಡಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಇದು ಶ್ರೀಶೈಲಕ್ಕೆ ಹೋಗ್ತೀವಲ್ಲ, ಆ ಕಾಡು ಒಳಗಡೆ ಇದ್ದ, ಅವನ್ನೆಲ್ಲ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದ. ಅಲ್ಲಿವರೆಗೂ ನಮ್ಮ ಪೊಲೀಸ್ನವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಹುಯಿಸ್ ಸೀತಾರಾಮ್ ಆಫ್ ನಕ್ಸಲೈಟ್ ಅಂತ ಹೇಳಿದ್ದೆ. ಕಡೆ ಗೊತ್ತಾಯ್ತು ಇವನು ಅಂತ ಹೇಳಿದ್ದೆ. ಹೀಗೆ ಅವರು ಬರೀತಾರೆ ಸರ್. ಅವ್ರು ಬರೆಯೋದಕ್ಕೂ ನಾವು ಹೇಳೋದಕ್ಕೂ ಬಹಳ ಡಿಫ್ರೆನ್ಸು ಸರ್ ಅದು.